ಈಗ 10 ರೂಪಾಯಿ ಇತ್ತು ಆ ಕಾಲದಲ್ಲಿ, ಈಗ ಎಷ್ಟಿದೆ ಸರ್? ಈಗ ಇದೆ ಸರ್. ಅಂದರೆ ಒಂದು ಜೀವನ ಸಾಗುವಷ್ಟು ಯಾವತ್ತೂ ಕಡಿಮೆ ಆಗಿಲ್ಲ ಸರ್, ಯಾವತ್ತೂ ಕಡಿಮೆ ಆಗಿಲ್ಲ. ಬಟ್ ಇದು ಕೈ ಬಿಡಲಿಲ್ಲ, ಸ್ಕ್ರೀನ್ ಪ್ರಿಂಟಿಂಗ್ ಕೈ ಬಿಡಲಿಲ್ಲ ನಿಮ್ಮನ್ನು? ಕೈ ಬಿಡಲಿಲ್ಲ. ಆದರೆ ನನಗೆ ಆಮೇಲೆ ಹಿಡಿಯೋಕ್ಕಾಗಲಿ, ಯಾಕಂದರೆ ಅದರಲ್ಲೇನು ಅಷ್ಟು ನನಗೇನು ಜೀವನ ಮಾಡೋವಷ್ಟು ಏನು ಬರ್ತಾ ಇರಲಿಲ್ಲ ಸರ್. ಆದರೆ ನನಗೆ ಗೊತ್ತಿಲ್ಲ ಸರ್, ಆ ಟೈಮಲ್ಲಿ ಅದು ನನ್ನನ್ನು ಮದುವೆ ಮಾಡಿಸ್ಕೊಡ್ತು. ಕೆಲಸ ಇತ್ತು ತುಂಬ. ನನಗೆ ಏನು ಬೇಡ ಅನ್ನೋಷ್ಟು ಮಟ್ಟಿಗೆ ನಾನು ಹೋಗ್ಬಿಟ್ಟಿದ್ದೆ. ಕೊನೆ ಮತ್ತೆ ನನ್ನನ್ನು ಈ ಮಟ್ಟಕ್ಕೆ ತಗೊಂಬಂದಿದ್ದು ನನ್ನ ಹೆಂಡತಿ, ಇನ್ನೊಬ್ಬ ತಾಯಿ. ನೋಡಿ ಎಷ್ಟು ನನಗೆ ಬಿಳಿ ಬಣ್ಣ ಅಂತ ಒಬ್ಬರು ಹೌದು ಹೇಳಿದರು, ಇನ್ನೊಬ್ಬರು ಹೇಳಿದರು. ನಂದಿನ್ನೂ ಮದುವೆ ಆಗಿರಲಿಲ್ಲ. ಬಾರು ನಿಂದು ಮದುವೆ ಲೇಟ್ ಆಗ್ತಾ ಇದೆ, ಬಾ ಎಲ್ಲರೂ ತೋರಿಸ್ಕೊಂಬೋಣ ಅಂತ ನಮ್ಮ ಒತ್ತಾಯ ಮಾಡಿ ಕರ್ಕೊಂಡು ಹೋದ್ರು. ಏನು ಜಮೀನು ಇದೆಯಾ? ಇಲ್ಲ ಸರ್, ನಮ್ದೇನು ನಮ್ಮ ತಂದೆ ನಮಗೇನು ಮಾಡಲಿಲ್ಲ. ಮನೆನೂ ಇಲ್ಲ. ಅಲ್ಲ, ಮನೆ ಏನು ನೋಡೋ ಮನೆ ಯಾವುದು? ಅದು ನಾವು ಇದ್ದದ್ದು ಬಾಡಿಗೆ ಮನೆ. ಬಾಡಿಗೆ ಮನೆ ಈಗಲೂ ಹಂಗೆ ಇದೆ. ಹಾಗೆ ಇದೆ. ಅವಾಗ ನಮ್ಮ ಅಪ್ಪ ಅಮ್ಮ ಕೊಡ್ತಾ ಇದ್ದಿದ್ದು 10 ರೂಪಾಯಿ ಬಾಡಿಗೆ. ನಾನು ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ಕೊಡ್ತಾ ಇದ್ದಿದ್ದು 30 ರೂಪಾಯಿ. ಈಗ 10 ರೂಪಾಯಿ ಇತ್ತು ಆ ಕಾಲದಲ್ಲಿ, ಈಗ ಎಷ್ಟಿದೆ ಸರ್? ಈಗ ಇದೆ ಸರ್. ಅಂದರೆ ಒಂದು ಜೀವನ ಸಾಗುವಷ್ಟು ಯಾವತ್ತೂ ಕಡಿಮೆ ಆಗಿಲ್ಲ ಸರ್, ಯಾವತ್ತೂ ಕಡಿಮೆ ಆಗಿಲ್ಲ. ಮಧ್ಯದಲ್ಲಿ ಕೆಲಸ ಇಲ್ಲದಾಗ ಇದ್ದಾಗ ತುಂಬ ಕಷ್ಟಪಡ್ತಾ ಇದ್ದೆ ನಾನು. ಸ್ಕ್ರೀನ್ ಪ್ರಿಂಟಿಂಗ್ ಮಾಡಿದೆ. ಅದರಲ್ಲೇನೋ ವಿಸಿಟಿಂಗ್ ಕಾರ್ಡು ಒಂದು 200 ಮಾಡಿಸ್ಕೊಂಡು ಹೋಗೋರು. ಹೊರಗಡೆಗೆ 90 ರೂಪಾಯಿ 100 ಕಾರ್ಡಿಗಿದೆ ಅಂತಂದರೆ ನನಗೆ 50 ರೂಪಾಯಿ ಕೊಡೋರು, ಒಂದು ಸಲ 30 ರೂಪಾಯಿ ಕೊಡೋರು. ನಾನು ಅದರಲ್ಲೇ ಕಾರ್ಡ್ ತೊಗೊಂಬಂದು ಪ್ರಿಂಟ್ ಹಾಕಿ ಇದೆಲ್ಲ ಮಾಡ್ತಾಯಿದ್ದೆ. 200 ಕಾರ್ಡ್, ಫಸ್ಟು 500 ಕಾರ್ಡ್ ಅಂತ ಹೇಳೋರು. ಆ ರೆಡಿ ಸರ್ ಸ್ಮೆಲ್ ಈಗಲೂ ಇದೆ ಮುಗಿಲಿ, ಕೈ ಕೊಡಿ. ಹೌದು, ನಾನು ಸ್ಕ್ರೀನ್ ಪ್ರಿಂಟ್ ಮಾಡಿದ್ದೇನೆ, ಅದಕ್ಕೆ ಕೇಳಿದೆ ಸರ್. ರೆಡಿ ಸರ್ದಲ್ಲಿ ಹೇಳುವಾಗಲೇ ಗೊತ್ತಾಗಬೇಕು. ಆಮೇಲೆ ಅದು ಸ್ಕ್ರೀಸ್ ಮಾಡೋದಿದೆಯಲ್ಲ. ಅಯ್ಯೋ ಹೌದು ಸರ್, ಅದೆಲ್ಲ ಆಮೇಲೆ ಕಲರ್ ಇದ್ರಂತೂ ತುಂಬ ಕಷ್ಟ. ಆಮೇಲೆ ಒಂದೊಂದ್ಸಲ ಸ್ಕ್ರೀನ್ ಅರ್ಧೋಗ್ಬಿಡುತ್ತೆ, ಯಾಕಂದರೆ ನಾನು ಎಲ್ಲೂ ಕಲ್ತಿಲ್ಲ ಸರ್. ನಾನು ಜೀವನ ಮಾಡಬೇಕು ಅಂತ ಏನೋ ಕಲಿತೆ, ಇದು ಅನಿವಾರ್ಯವಾಗಿ ನಾನು. ಯಾಕಂದ್ರೆ ನನಗೆ ನಾಟಕದಲ್ಲಿ ಅಂತ ದುಡ್ಡು ಬರ್ತಾ ಇರಲಿಲ್ಲ. ಏನೋ ಜೀವನ ಮಾಡಬೇಕು, ಮನೇಲಿ ಒತ್ತಡಗಳು ಆಗಬಾರ್ದು. ಸೊ ಅವ್ರಿಗೆ ಮದುವೆ ಆದ್ಮೇಲೆ ಮದುವೆಗಿಂತ ಮುಂಚೆ ಸೊ ಮದುವೆ ಆದಮೇಲೂ ಇನ್ನು ಸ್ಕ್ರೀನ್ ಪ್ರಿಂಟಿಂಗ್ ಇತ್ತು, ಮಾಡ್ತಾ ಇದ್ದೆ. ಅದನ್ನು ಬ್ಲೀಚಿಂಗ್ ಹಾಕಿ ಯಾಕಂದರೆ ನನಗೆ ಸ್ವಲ್ಪ ಸ್ಕಿನ್ ರಫ್ ಶುರು ಆಗೋಯ್ತು. ನನಗೆ ಬ್ಲೀಚಿಂಗ್ ಪೌಡರ್ ನನಗೆ ಆಗ್ತಾ ಇರಲಿಲ್ಲ. ಆ ಸ್ಕ್ರೀನ್ ತೊಳಿಬೇಕಾಯ್ತು. ಒಂದ್ಸಲ ತೊಳಿಬೇಕಾದ್ರೆ ಸ್ಕ್ರೀನ್ ಎಲ್ಲ ಅರ್ಧೋಗೋದು ಸರ್. ಅದು ಮತ್ತೆ ಅದನ್ನು ಒಡ್ಸ್ಕೊಂಡ್ಬರ್ಬೇಕು ಅಂತಂದರೆ 25 ರೂಪಾಯಿ ಕೊಡಬೇಕು ಅವರಿಗೆ ನಾನು. ಸ್ಕ್ರೀನ್ ಬೇರೆ ಪರ್ಚೇಸ್ ಮಾಡಬೇಕು. ಹೌದು ಸರ್, ಮೊಳೆ ಹೊಡಿಬೇಕು. ಹೌದು, ಸೊಲ್ಯೂಷನ್ನು ಅದು ಇದು. ಅದೊಂದು ರೀತಿ ನನಗೆ ಒಳ್ಳೆಯ ಅನುಭವ ಕೊಡ್ತು ಸರ್. ಆಮೇಲೆ ಅದು ಏನೋ ಹಿಡ್ಕೊಂಡು ಹೋಗ್ತಾ ಇದ್ದೆ. ಕೊನೆಗೆ ನಾಟಕದಲ್ಲಿ ಮಾಡ್ತಾ ಇರಬೇಕಾದ್ರೆ ಅಚಾನಕ್ಕಾಗಿ ನನಗೆ ಕಣ್ಣ ಮುಚ್ಚಾಲೆ ಸೀರಿಯಲ್ ಅವಕಾಶ ಬಂತು ನನಗೆ. ಪಿ ಶೇಷಾದ್ರಿ ಅವ್ರದ್ದು ಕಣ್ಣ ಮುಚ್ಚಾಲೆ ಯಾವುದಲ್ಲಿ? ಚಂದನ ETV ಸರ್, ETV ಕನ್ನಡ. ಅವಾಗ ವಾರಕ್ಕೊಂದ್ಸಲ ಅಂತ ಮಾಡಿದ್ರು, ಬರ್ತಾ ಇತ್ತು. ಅದರಿಂದ ನನಗೆ ಪಾಪ ಪಾಠ ಸಿಕ್ಕಿತ್ತು. ಆಮೇಲೆ ಅಲ್ಲಿವರೆಗೂ ಸ್ಕ್ರೀನ್ ಪ್ರಿಂಟಿಂಗ್ ಜೊತೆಲಿತ್ತು, ಆಮೇಲೆ ಸ್ಕ್ರೀನ್ ಜೊತೆಗಾಯಿತು. ಯಾರೋ ಹೇಳಿದ್ರು ಸರ್ ನನಗೆ, ಅದೇನೋ ಗೊತ್ತಿಲ್ಲ ನನಗೆ. ನಮ್ಮ ಫ್ರೆಂಡು, ಇಷ್ಟು ಕಷ್ಟಪಡ್ತಾ ಇದೆಯಾ, JP ನಗರದಲ್ಲಿ ಒಬ್ಬರು ಇದ್ದಾರೆ ಕಣೋ, ಬಾ ಹೋಗೋಣ, ನಾನು ಕೇಳಬೇಕು, ನಿಂದು ಕೇಳಂತೆ ಬಾ ಅಂತ ಹೇಳಿದರು. ಆಯಿತು ಸರ್, ಆಯಿತು ಬರ್ತೀನಿ. ಜೊತೆಲಿ ಇವ್ರದ್ದೆಲ್ಲ ಪಾಪ ಏನೋ ಕೇಳಿದರು. ಇವ್ರದ್ದು ಹೇಳ್ಬಿಡಿ ಅವ್ರು ನೋಡ್ಬಿಟ್ಟು, ನಿಮಗೆ ಬಿಳಿ ಬಣ್ಣ ಆಗಿಬರುತ್ತೆ ಅಂತ ಹೇಳಿದರು. ಬಿಳಿ ಬಣ್ಣ ನಾನೆಲ್ಲ ಹಚ್ಕೊಳ್ಳೇ ಇಲ್ಲ, ಏನು ಮಾಡಲೇ ಇಲ್ಲ. ಆಮೇಲೆ ಬರ್ತಾ 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 ನಾನು ಯೋಚನೆ ಮಾಡಿದೆ, ಸ್ಕ್ರೀನ್ ಬಿಳಿದಲ್ವಾ, ನಾನು ಸ್ಕ್ರೀನ್ ಪ್ರಿಂಟಿಂಗ್ ಹಾಕೋ ಬಟ್ಟೆ ಕೂಡ ಬಿಳಿದು, ನಾನು ಕೆಲಸ ಮಾಡ್ತಾ ಇರೋ ಸ್ಕ್ರೀನು ಕೂಡ ಬಿಳಿದೆ ಅಲ್ವಾ, ಬಿಳಿ ಬಣ್ಣ ನನಗೆ ಆಗಿ ಬಂದಿದೆ. ಅವ್ರು ಹೇಳಿದ ಸತ್ಯ. ಅದು ಯಾವ ಯೋಚನೆ ಇಲ್ಲದೆ ಹೇಳಿದೆ, ಸುಮ್ಮನೆ. ಹೌದು. ಸೊ ಅದು ಸ್ಕ್ರೀನ್ ಪ್ರಿಂಟಿಂದ ಸ್ಕ್ರೀನಿಗೆ ಸರ್. ಬಟ್ ಇದು ಕೈ ಬಿಡಲಿಲ್ಲ, ಸ್ಕ್ರೀನ್ ಪ್ರಿಂಟಿಂಗ್ ಕೈ ಬಿಡಲಿಲ್ಲ ನಿಮ್ಮನ್ನು? ಕೈ ಬಿಡಲಿಲ್ಲ. ಆದರೆ ನನಗೆ ಆಮೇಲೆ ಹಿಡಿಯೋಕ್ಕಾಗಲಿ, ಯಾಕಂದರೆ ಅದರಲ್ಲೇನು ಅಷ್ಟು ನನಗೇನು ಜೀವನ ಮಾಡೋವಷ್ಟು ಏನು ಬರ್ತಾ ಇರಲಿಲ್ಲ ಸರ್. ಆದರೆ ನನಗೆ ಗೊತ್ತಿಲ್ಲ ಸರ್, ಆ ಟೈಮಲ್ಲಿ ಅದು ನನ್ನನ್ನು ಮದುವೆ ಮಾಡಿಸ್ಕೊಡ್ತು.
ಹಾಂ ವರ್ಕ್ ಮಾಡ್ತಾ ಇರುವಾಗ. ವರ್ಕ್ ಮಾಡ್ತಾ ಇರ್ಬೇಕು ನಾನು ಅಷ್ಟು ಇಷ್ಟು ಜೋಡಿಸಿ ಇಟ್ಟಿದ್ದೆ. ಅದು ನನ್ನ ಮದುವೆ ಖರ್ಚಿಗೆ ಬಂತು. ಹಾಂ ಹಾಂ ಎಲ್ರಿಗೂ ಆಶ್ಚರ್ಯ ಆಗೋದು, ಅಷ್ಟೊಂದು ದುಡ್ದೆ ನೀನು? ಹೌದು, ಅಷ್ಟೊಂದು ದುಡ್ದೆ. ಎಷ್ಟು ದುಡ್ದೆ? ಹಾಂ 12,000 ರೂಪಾಯಿ. ನೀನು ಮದುವೆ ಆಗಿದ್ದು 12,000 ರೂಪಾಯಿನಲ್ಲಿ ಆಗಿದ್ದು. ಇದು ಯಾವ ವಿಷಯ? 98 ಸರ್ ಇದು. 98ರಲ್ಲಿ 12,000 ರೂಪಾಯಿ ಮದುವೆ ಆಯ್ತು. ಹೇಗೆ ಅದು? ಹೇಗೆಂದರೆ ಹುಡುಗಿ ಕಡೆಯವರು ನಾನು ಬಟ್ಟೆ ಕೊಡಿಸ್ತೀನಿ. ನಮ್ಮ ನಮ್ಮ ಅಕ್ಕನ ಗಂಡನ ಅಣ್ಣನ ಮಗಳೇ ನಾನು ಹೆಂಡ್ತಿ. ಹಾಂ ಹಾಂ ಅವ್ರ ಅಣ್ಣ ತಮ್ಮಗಳು ಸಿಕ್ಕಾಪಟ್ಟೆ ಜನ, ಅವ್ರ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ. ನಾನು ಇದು ಖರ್ಚು ಕೊಡ್ತೀನಿ, ಸೊ ಎಲ್ಲ ಒಟ್ಟಿಗೆ ಸೇರಿ ಇದು ಮಾಡೋಣ. ಆವಾಗ ನನಗೆ ಹೊರೆ ಅಂತ ಬಂದಿದ್ದು ನನ್ನ ಹೆಂಡತಿಗೆ ಒಂದು ಧಾರೆ ಸೀರೆ ತಗೊಳ್ಬೇಕಾಯಿತು. ಓಕೆ. ಜೊತೆಯಲ್ಲಿ ತಾಳಿ ತಗೋಬೇಕಾಯಿತು. ಆವಾಗ 3,000 ರೂಪಾಯಿ 10 ಗ್ರಾಮ್ ಏನೋ ಅಲ್ಲ ಗ್ರಾಮ್ ಏನೋ ಇತ್ತು, 1 ಗ್ರಾಮಿಗೇನೋ ಇತ್ತು ಅನಿಸುತ್ತೆ. ಇಲ್ಲ 10 ಗ್ರಾಮ್ ಇತ್ತು. 10 ಗ್ರಾಮ್ ಆ ಟೈಮಲ್ಲಿ ನಾನು ಅದ್ರ ತಾಳಿ ಅದೆಲ್ಲ ಸೇರಿ ನನಗೆ ಖರ್ಚು ಬಂದಿದ್ದು ಒಂದು 11,000 ರೂಪಾಯಿನ ಬಂತು ಅಷ್ಟೇ. ಇವತ್ತು ಬಂಗಾರದಂಗೆ ನಾವು ಜೀವನ ಮಾಡ್ತಾ ಇದ್ದೀವಿ. ಮಗಳು ಮಗ ಈಗ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಮಗಳು ಡಿಗ್ರಿ ಮಾಡಿ ಅವಳು ಏನೋ ಒಂದು CA ಮಾಡಬೇಕಂತ ಆಸೆ ಇದೆ, ಅವಳು ಪ್ರಯತ್ನ ಪಡ್ತಾ ಇದ್ದಾಳೆ. ಸೊ ಬಂಗಾರದಂಥ ಜೀವನ ಯಾವತ್ತೂ ನಮಗೆ ಕಷ್ಟ ಸುಖ ಅಂತ ನನಗೆ ಬರಲಿಲ್ಲ. ಯಾಕಂದರೆ ಆ ಕಷ್ಟ ಸುಖದಲ್ಲಿ ನಾನು ಆಯ್ಕೆ ಮಾಡಿಕೊಂಡಿದ್ದೆ ಸುಖ ಅನ್ನೋದನ್ನು. ಯಾಕಂದ್ರೆ ನನಗೆ ಮದುವೆ ಆದರೆ ನಾನು ಸುಖಪುರುಷ ಆಗ್ಬಿಟ್ಟೆ ನಾನು. ಇನ್ನೊಂದು ಹೆಂಗೆ ಅದು ಅಂತ ಎಲ್ಲ ನನಗೆ ಅಂದ್ಕೊಂಡೆ. ಹೆಂಗೆ ಒಂದು ಸಲ ಅಭಿನಯ ತರಗತಿಗೆ ತುಂಬ ಲಿಂಕ್ ಇತ್ತು ನನಗೆ. ಒಂದು ಸಲ ಗೌರಿ ದತ್ತು ಅವರು ಎಸ್ ಮೂರ್ತಿ ಅವ್ರ ಮಗಳು ಗೊತ್ತಾಯ್ತು. ನೀನು ಕೈ ತೋರ್ಸಯ್ಯ ಅಂದು ತೋರಿಸಿದೆ. ಎರಡೂ ಕೈ ತೋರಿಸು ಅದು ತೋರಿಸಿದೆ. ಹಿಂಗೆ ನಿನಗೆ ಚಂದ್ರಮುಖಿ ಅಂತ ಹೆಂಡತಿ ಸಿಗ್ತಾಳೆ ಕಣಯ್ಯ ಅಂತ. ನಿಜವಾಗ್ಲೂ ಆ ಚಂದ್ರಮುಖಿ ಇವತ್ತು ನನಗೆ ಪ್ರಾಣ ಸಖಿ ಸರ್. ಸೂಪರ್. ತುಂಬ ಚೆನ್ನಾಗಿ ಬದುಕ್ತಾ ಇದ್ವಿ. ಇದ್ರ ಮಧ್ಯೆ ನೋವಿನ ವಿಷಯ ನಡೀತು ಅಷ್ಟೇ, ಏನಿಲ್ಲ. ನಾನು ನಮ್ಮ ತಾಯಿನ ನಾನು ತುಂಬ ಹಚ್ಕೊಂಡಿದ್ದೆ. 2 ವರ್ಷ ಆಯ್ತು ಸರ್ ನಾನು ನಮ್ಮ ತಾಯಿನ ಕಳ್ಕೊಂಡು. ಸೊ ಯಾಕಂದರೆ ನನಗೆ ನನ್ನ ಜೀವನನೇ ನನ್ನ ತಾಯಿ ಅಷ್ಟು ಹೊಂದ್ಕೊಂಡ್ಬಿಟ್ಟಿದ್ದೆ. ನನಗೆ ಅಮ್ಮನ ಬಿಟ್ಟು ನಾನು ಇರ್ತಾ ಇರಲಿಲ್ಲ, ಯಾವತ್ತೂ ಅಷ್ಟೇ, ಯಾವತ್ತೂ ಇರ್ತಾ ಇರಲಿಲ್ಲ. ನನ್ನ ಜೊತೆಯಲ್ಲೇ ನಮ್ಮ ಅಣ್ಣನ ಮನೆಗೆ ಹೋದರೂ ನಾನು ಸ್ವಲ್ಪ ದಿನ ಬಿಡ್ತಾಯಿದ್ದೆ, ಮತ್ತೆ ಕರ್ಕೊಂಬರ್ತಾ ಇದ್ದೆ. ಅವರು 2 ವರ್ಷ ಆಯಿತು. ಆವಾಗ ತುಂಬ ನಾನು ಜೀವನದಲ್ಲಿ ಕುಸಿದು ಹೋಗ್ಬಿಟ್ಟಿದ್ದೆ. ನಾನು ಕೆಲಸ ಇತ್ತು ತುಂಬ ನನಗೆ ಏನು ಬೇಡ ಅನ್ನೋ ಅಷ್ಟು ಮಟ್ಟಿಗೆ ನಾನು ಹೋಗ್ಬಿಟ್ಟಿದ್ದೆ. ಕೊನೆ ಮತ್ತೆ ನನ್ನನ್ನು ಈ ಮಟ್ಟಕ್ಕೆ ತಗೊಂಬಂದಿದ್ದು ನನ್ನ ಹೆಂಡತಿ, ಇನ್ನೊಬ್ಬ ತಾಯಿ, ನನ್ನ ಮಗಳು. ನನ್ನ ಮಗಳು ಒಂದು ಸಲ ಕೂರಿಸ್ಕೊಂಡು ಹೇಳಿದ್ರು, ಯಾಕಬ್ಬ ಅಷ್ಟೊಂದು ಬೇಜಾರು ಮಾಡ್ಕೊಳ್ತೀಯ? ನಿನಗೆ ನಿಮ್ಮಮ್ಮ ಅಥವಾ ನಮ್ಮ ಅಜ್ಜಿ ಕಣ್ಣಿಗೆ ಕಾಣದೇ ಇರ್ಬೋದು, ಭೌತಿಕವಾಗಿಲ್ಲ, ಆದರೆ ಶಕ್ತಿಯಾಗಿ ನಿಮ್ಮ ಜೊತೆಗೆ ಯಾವತ್ತೂ ಇರ್ತಾರೆ, ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ನಮ್ಮ ಕೆಲಸ ಏನು ಗೊತ್ತಾ, ಅವ್ರಿಗೆ ಏನೇನು ಕನಸು ಕಂಡಿದ್ರಲ್ಲ ಅದನ್ನು ನಾವೆಲ್ಲ ಸೇರಿ ಈಡೇರಿಸೋಣ ಅಂತ. ಒಳ್ಳೆ ಮಾತು. ಮತ್ತು ಅದ್ರ ಮಧ್ಯದಲ್ಲಿ ನೆನಪುಗಳು ಬರುತ್ತೆ. ಯಾಕಂದರೆ ಅದ್ರ ಜೊತೆಯಲ್ಲೇ ನಮ್ಮ ಅಣ್ಣ ಹೋಗ್ಬಿಟ್ರು. ಅದು ನಮ್ಮ ತಾಯಿ ಹೋಗೋದಕ್ಕಿಂತ ಮುಂಚೆ ನಮ್ಮ ಅಣ್ಣ ಹೋದರು 6 ತಿಂಗಳು. ಆಮೇಲೆ ನಮ್ಮ ತಾಯಿ ಹೋದರು. ಒಂಟಿ ಆಗ್ಬಿಟ್ಟೆ ನಾನು ಜೀವನದಲ್ಲಿ. ಸಡನ್ನಾಗಿ ಎಂತ ಅಷ್ಟು ಅಟ್ಯಾಚ್ಮೆಂಟ್ ಅದೇನೋ ಗೊತ್ತಿಲ್ಲ ಸರ್. ಅದು ಮುಂಚೆಯಿಂದನೂ ನಾನು ಅಮ್ಮನ ಬಿಟ್ಟು ಯಾವತ್ತೂ ನಾನು ಇರ್ತಾ ಇರಲಿಲ್ಲ. ಎಷ್ಟು ಮಟ್ಟಿಗೆ ಅಂತಂದರೆ ಅವ್ರು ಗೌರಿ ಪಕ್ಕ ನಾನು ಗೌರಿನು ಅಂತ ಅನಿಸೋ ಅಷ್ಟು, ಅಂದರೆ ಆ ಟೈಮಲ್ಲಿ ಆ ಮಟ್ಟದವರೆಗೂ ನಾನು ಯೋಚನೆ ಅಷ್ಟೊಂದು ನಾನು ಹಚ್ಕೊಂಡ್ಬಿಟ್ಟಿದ್ದೆ. ಅದೇನೋ ಗೊತ್ತಿಲ್ಲ ಸರ್. ಅಮ್ಮ ಅಂದರೆ ಪ್ರಾಣ ನನಗೆ. ಇಲ್ಲಿವರೆಗೂ ನಮ್ಮ ತಂದೆ ನೆನಪು ಕಾಡದೇ ಇರೋ ಥರ ಮಾಡಿದ್ದಂದರೆ ನಮ್ಮ ಅಮ್ಮನೇ. ನಮ್ಮ ತಂದೆ ಹೋಗಿ 25 ವರ್ಷ ಆಯಿತು. ಆ ನೆನಪು ಬರದೇ ಇರೋ ಥರ ನನ್ನನ್ನು ನೋಡ್ಕೊಂಡು ಅಷ್ಟು ಪ್ರೀತಿ ನಾನು. ಅಂದರೆ 25 ವರ್ಷದಿಂದ ನಿಮ್ಮ ಬಾಲ್ಯ? ಹಾಂ, ಬಾಲ್ಯದಲ್ಲಿ ಹೋಗ್ಬಿಟ್ರು ಸಾಕಿದ್ದು ಅಮ್ಮನೇ? ಹಾಂ, ನಮ್ಮ ತಂದೆ 25 ವರ್ಷ ಆಯಿತು. ನಮ್ಮ ತಾಯಿ ಹೋಗಿ 2 ವರ್ಷ ಆಯಿತು. ನಿಮ್ಮನ್ನು ಸಾಕಿದ್ದು ನಮ್ಮ ಅಮ್ಮನೇ ಸರ್. ಅಲ್ವಾ? ಹೌದು. ಏನು ಕೆಲಸ ಮಾಡ್ತಾಯಿದ್ರು? ನಮ್ಮ ತಂದೆ ಬೆಳ್ಳಿ ಬಂಗಾರ ಕೆಲಸ ಮಾಡ್ತಾಯಿದ್ರು.
ನಮ್ಮ ತಂದೆಗೆ ಕೆಲಸ ಹೆಲ್ಪ್ ಮಾಡ್ತಾಯಿದ್ರು. ಆಮೇಲೆ ದನಗಳನ್ನ ಸಾಕಿದ್ರು, 2 ದನ ಇತ್ತು. ನಾವಿದ್ದದ್ದು ಒಂದು ಹೆಂಚಿನ ಮನೆ, ನಾವಿದ್ದು ಲೈಟ್ ಇಲ್ಲ, ಸೀಮೆಣ್ಣೆ ಬುಡ್ಡಿ, ಅದರಲ್ಲೇ ಒಂಥರ ಖುಷಿಯಾಗಿ. ನಮ್ಗೆ ಯಾವತ್ತು ಬದುಕಲ್ಲಿ ಕೊರತೆ ಅನ್ನೋದು ನನಗೆ ಯಾವತ್ತೂ ಇರಲಿಲ್ಲ, ಕೊರತೆನೇ ಇರಲಿಲ್ಲ ಯಾವತ್ತು. ನನಗೆ ನಮಗೆ ಯಾವತ್ತು ಕೊರತೆ ಆಗ್ತಾಯಿತ್ತು ಅಂತಂದರೆ ಎಮ್ಮೆ ಹಾಲು ಕೊಡೋದು ಇಷ್ಟ ಮಾತ್ರ ಕೊರತೆ ಅನಿಸುತ್ತೆ. ಆವಾಗ ಅದನ್ನು ಮಾರೋದು, ಬೇರೆ ತೊಗೊಂಬರೋದು. ಅಂದರೆ ಅಷ್ಟು ಖುಷಿಯಾಗಿದ್ವಿ. ಕೊರತೆ ಅನ್ನೋದು ಅದೊಂದು ಬಿಟ್ಟರೆ ಬೇರೆ ಏನೂ ಇರ್ತಾ ಇರಲಿಲ್ಲ ನನ್ನ ಜೀವನದಲ್ಲಿ. ತುಂಬ ಸುಖವಾಗಿದ್ವಿ. ನನಗೂ ಅಷ್ಟೇ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಆದರೆ ಎಲ್ಲವೂ ಬಂದಾಗ ಅಮ್ಮ ಇಲ್ಲ. ಈಗ 2 ವರ್ಷ ಆಯ್ತು. ಇಲ್ಲ ಸರ್, ಎಲ್ಲ ಸರ್. ಇನ್ನೊಂದು ನೋಡಿ, ಎಷ್ಟು ನನಗೆ ಬಿಳಿ ಬಣ್ಣ ಅಂತ ಒಬ್ಬರು ಹೌದು ಹೇಳಿದರು, ಇನ್ನೊಬ್ಬರು ಹೇಳಿದರು. ನಂದಿನ್ನೂ ಮದುವೆ ಆಗಿರಲಿಲ್ಲ. ಬಾರು ನಿಂದು ಮದುವೆ ಲೇಟ್ ಆಗ್ತಾಯಿದೆ, ಬಾ ಎಲ್ಲರೂ ತೋರಿಸ್ಕೊಂಬರೋಣ ಅಂತ ನಮ್ಮಮ್ಮ ಒತ್ತಾಯ ಮಾಡಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಅವ್ರು ಹೇಳಿದರು, ಆದಮೇಲೆ ಆಗುತ್ತೆ, ಇನ್ನೊಂದು ವರ್ಷ 2 ವರ್ಷದಲ್ಲಿ ಆಗ್ಬಿಡುತ್ತೆ ನಿಮ್ದು ಎಲ್ಲ ಹೇಳಿದರು. ಅದೆಲ್ಲ ಸರಿ. ಆಮೇಲೆ ನನಗೆ ನಮ್ಮಮ್ಮಂದು ಕೇಳಬೇಕು, ನಂದು ಕೇಳಿದೆ, ನಿಮ್ಮದು ಕೇಳ್ತೀನಿ ನಾನು ಅಂತ. ನಂದು ಎಲ್ಲೋ ಜಾತಕನೇ ಇಲ್ಲ. ಹೌದಲ್ವಾ? ಆಮೇಲೆ ಅವ್ರಿಗೆ ಕೇಳಿದೆ, ಅವ್ರದ್ದು ನೋಡಬೇಕಾಗಿತ್ತು, ಜಾತಕ ಇಲ್ವಲ್ಲ. ತಲೆ ಕೆಡ್ಸ್ಕೊಬೇಡಿ, ನಿಮ್ಮ ಜಾತಕ ಇದೆಯಲ್ಲ ಕೊಡಿ ನನಗೆ. ಅವರೇನೋ ಲೆಕ್ಕಾಚಾರ ಹಾಕಿದರು. ಒಂದೇ ಪಾಯಿಂಟು ಸರ್ ಹೇಳಿದ್ದು ಅಷ್ಟೇ. ಏನಂತಾರೆ, ನಿಮ್ಮಮ್ಮ ಜೀವನದಲ್ಲಿ ಎಲ್ಲದನ್ನೂ ನೋಡ್ತಾರೆ ಅಂತ. ಓಕೆ, ಎಲ್ಲದನ್ನೂ ನೋಡಿದರು. ಮರಿಮಗಳನ್ನು ನೋಡಿದರು, ಮೊಮ್ಮಕ್ಕಳನ್ನು ನೋಡಿದರು, ನನ್ನ ಆಗು ಹೋಗುಗಳನ್ನೆಲ್ಲ ನೋಡಿದರು, ಖುಷಿಪಟ್ಟರು. ಅದ್ರ ಜೊತೆಯಲ್ಲಿ 2 ಗಂಡು ಮಕ್ಕಳು ಹೋಗಿದ್ದೂ ನೋಡಿದರು. ಓಕೆ, ನನಗೆ ಯಾವುದು ಬಂದಿದ್ದು ಹೋಗಿದ್ದು ನನಗೆ ನೆನಪಲ್ಲಿ ಉಳಿಲಿಲ್ಲ. ಆದರೆ ನಮ್ಮಮ್ಮ ತನ್ನ ಸ್ವಂತ ದೊಡ್ಡ ಮಗ 2ನೇ ಮಗ ಕಣ್ಮುಂದೆ ಹೋದ್ರಲ್ಲ, ಅದನ್ನು. ಆದರೆ ಧೈರ್ಯ ಸರ್, ನಮ್ಮಮ್ಮನಿಗೆ ತುಂಬ ಧೈರ್ಯ. ಅವ್ರು ಯಾವತ್ತೂ ಜಗಲಿಲ್ಲ. ಆಮೇಲೆ ಕೊರ್ಕೊಂಡು ಹಂಗೆ ನೋಡಿದ್ರೆ ನನ್ನ ಮಿಸಸ್ ನನಗೆ ಬೈತಾರೆ, ನಿಮ್ಮ ಅಮ್ಮನ ನೋಡಿ ನೀವೇನು ಕಲ್ತ್ರಿ ಅಂತ. ಧೈರ್ಯನೇ ಇಲ್ವಲ್ಲ ನಿಮಗೆ, ಯಾವಾಗಲೂ ನೆನಪಲ್ಲೇ ಇರ್ತೀರ ನೀವು, ಭೂತಕಾಲದಲ್ಲೇ ಇರ್ತೀರಲ್ಲ, ಭವಿಷ್ಯ ಇದಕ್ಕೆ ಬನ್ನಿ ನೀವು, ವರ್ತಮಾನಕ್ಕೆ ಬನ್ನಿ ನೀವು ಅಂತ. ಅದು ಅವಾಗವಾಗ ಎಳ್ಕೊಂಡು ಹೋಗ್ಬಿಡುತ್ತೆ ನನಗೆ. ನಾನು ಈಗಲೂ ಅಷ್ಟೇ, ದಾವಣಗೆರೆ ಹೋದರೆ ಅಲ್ಲಿ ಮಾತಾಡ್ಸ್ಕೊಂಬರೋದಕ್ಕೆ ಅಂತ ಹೋದರೆ ನನಗೆ ಯಾರಿಗೂ ಹೇಳ್ದಂಗೆ ನಾನು ಹುಟ್ಟಿ ಬೆಳೆದಿದ್ನಲ್ಲ ಹಳೇ ಮನೆ, ಈಗಲೂ ಹಂಗೆ ಇದೆ ಆ ಜಾಗ. ಹೋಗ್ತೀನಿ, ನೋಡ್ತೀನಿ, ಹಳೇ ನೆನಪುಗಳೆಲ್ಲ ಮತ್ತೆ ಮೆಲುಕು ಹಾಕ್ತೀನಿ, ವಾಪಸ್ ಬರ್ತೀನಿ, ಮತ್ತೆ ಒಂದು ಹೊಸ ಚೈತನ್ಯ ಬರುತ್ತೆ. ಏನು ಜಮೀನು ಇದೆಯಾ? ಇಲ್ಲ ಸರ್, ನಮ್ಮದೇನು ನಮ್ಮ ತಂದೆ ನಮಗೇನು ಮಾಡಲಿಲ್ಲ. ಮನೆನೂ ಇಲ್ಲ. ಅಲ್ಲ, ಮನೆ ಏನು ನೋಡೋ ಮನೆ ಯಾವುದು? ಅದು ನಾವು ಇದ್ದದ್ದು ಬಾಡಿಗೆ ಮನೆ. ಓಕೆ, ಬಾಡಿಗೆ ಮನೆ ಈಗಲೂ ಹಂಗೆ ಇದೆ. ಹಾಗೆ ಇದೆ. ಅವಾಗ ನಮ್ಮ ಅಪ್ಪ ಅಮ್ಮ ಕೊಡ್ತಾ ಇದ್ದಿದ್ದು 10 ರೂಪಾಯಿ ಬಾಡಿಗೆ. ನಾನು ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ಕೊಡ್ತಾ ಇದ್ದಿದ್ದು 30 ರೂಪಾಯಿ. ಅದೇ ಮನೆ ಈಗಲೂ ಸ್ವಲ್ಪ ಮುಂದೆ ಕಟ್ಟಿದ್ದಾರೆ, ಹೆಂಚೆಲ್ಲ ಹಂಗೆ ಇದೆ. ನಾವಿದ್ದ ಮನೆಯಲ್ಲಿ 3 ಮನೆ ಕಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಮನೆಗಳು, ಹೆಂಚುಗಳು ಹಂಗೆ ಇದೆ. ಮುಂದ್ಗಡೆ ಜಾಗಗಳು ಮನೆಗಳು ಎಲ್ಲ ಹಂಗೆ ಇದೆ, ಪಾಳು ಬಿದ್ದಿದೆ. ಈ ಕಡೆ ನೋಡಿದರೆ ಶ್ಯಾಮನೂರು ಶಿವಶಂಕರಪ್ಪ ಅವ್ರ ಮನೆ ಹಿಂಭಾಗದಲ್ಲೇ ನಾವಿದ್ದು. ಅವ್ರ ಮನೆ ಇದು, ಇಲ್ಲಿ ನಾವಿದ್ವಿ. ನಾವೆಲ್ಲ ಚಿಕ್ಕವರಾಗಿದ್ದಾಗ ನೋಡ್ತಾ ಇದ್ವಿ. ಆಮೇಲೆ ನಮ್ಮಮ್ಮ ನನಗೆ ಯಾವಾಗಲೂ ಹೇಳ್ತಾ ಇದ್ರು, ಶ್ಯಾಮನೂರು ಶಿವಶಂಕರಪ್ಪ ಅವ್ರ ತಾಯಿ ಯಾವಾಗಿದ್ದರು. ಅವರು ನಾನು ಹುಟ್ಟಿದಾಗ ಬಂದು ನೋಡಿದಂತೆ, ಬಂಗಾರಿ ಬೊಮ್ಮ ಕಣಮ್ಮ, ನಿನ್ನ ಮಗ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದಂತೆ. ಈಗಲೂ ಆ ಮಾತು ನಮ್ಮಮ್ಮ ಹೇಳ್ತಾ ಇದ್ದದ್ದು ಮರೆಯೋಕ್ಕಾಗಲ್ಲ. ಅದು ಅಷ್ಟು ಖುಷಿ. ಆವಾಗ ಈಗಲೂ ಕೂಡ ಆ ಜಾಗ ಹೋಗ್ತೀನಿ, ನೆನಪು ಮಾಡ್ಕೊಳ್ತೀನಿ, ಎಂಜಾಯ್ ಮಾಡ್ತೀನಿ. ಈ ಬಣ್ಣನ ನಂಬ್ಕೊಂಡು ಜೀವನ ಮಾಡ್ಬೋದು ಅಂತ ಪಕ್ಕ ಅನಿಸಿದೆ ಯಾವಾಗ? ನನಗೆ ಯಾವತ್ತೂ ಅನಿಸ್ಲಿಲ್ಲ ಸರ್. ಯಾಕಂದರೆ ನನಗೆ ನಿರ್ದಿಷ್ಟವಾದ ಕೆಲಸನೇ ಇರಲಿಲ್ಲ. ನಿರ್ದಿಷ್ಟವಾದ ಕೆಲಸ ಅಂತ ಸಿಕ್ಕಿದ್ದೇ ನನಗೆ ಪಾಪಪಾಡು. ಅದು ಕೆಲಸ ಸರ್ ನನಗೆ. ಓಕೆ, ಹೊಟ್ಟೆಪಾಡು, ಉದ್ಯೋಗ ಅಷ್ಟೇ. ಹಸಿವನ್ನು ತುಂಬ ಕಾಡ್ತಾ ಇತ್ತು ನನಗೆ. ಮದುವೆ ಆಗಿದೆ, ಜವಾಬ್ದಾರಿ ಇತ್ತು. ಹಾಗಾಗಿ ನನಗೆ ಪಾತ್ರ ಸಿಕ್ತು ಅನ್ನೋದಕ್ಕಿಂತ ನನಗೆ ಕೆಲಸ ಸಿಕ್ತು ಅನ್ನೋಂಥ ಸಂತೋಷನೇ ನನಗೆ ಜಾಸ್ತಿ ಇತ್ತು. ಬಹುಶಃ ಅದೇ ನನ್ನ ಈ ಮಟ್ಟಕ್ಕೆ ಎಳ್ಕೊಂಬಂತೇನೋ ನನಗೆ ಗೊತ್ತಿಲ್ಲ. ಇಲ್ಲಿ ಕಿರುತೆರೆಯಲ್ಲಿ ಹೇಗೆ ಪೇಮೆಂಟ್ ಎಲ್ಲ?
ಸರ್ ಚೆನ್ನಾಗಿದೆ ಸರ್. ಇವಾಗೆಲ್ಲ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್ ಇವಾಗ. ಹೌದು ಚೆನ್ನಾಗಿದೆ. ಅದೇನು ವಾರಕ್ಕೆ ಅಲ್ಲ ಅಲ್ಲಿ ತಿಂಗಳಿಗೆ ಒಂದು ಪೇಮೆಂಟ್ ಆಗುತ್ತೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಅದು ಅಸೋಸಿಯೇಷನ್ ಗಟ್ಟಿಮುಟ್ಟಾಗಿದೆ ಅಂತ. ಹೌದು ಸರ್, ಹೌದು. ನನಗೆ ಯಾವತ್ತೂ ನನಗೆ ಕೊರತೆ ಕೊಡಲಿಲ್ಲ. ನನಗೆ ಸಿನಿಮಾ ಆಗಲಿ ಅಥವಾ ಟಿ ವಿ ಮೀಡಿಯಾ ಆಗಲಿ ಯಾವತ್ತೂ ನನಗೆ ಕೊರತೆ ಕೊಡಲಿಲ್ಲ. ಕೊರತೆ ಅಂದರೆ ತೊಂದರೆ ಇದು ಯಾವತ್ತೂ ಪೇಮೆಂಟ್ನಲ್ಲಿ ಏನು ಏನಿಲ್ಲ. ಜೀವನನೂ ಕೊಡ್ತು, ಜೀವನನೂ ಕೊಡ್ತು. ಅದಾದಮೇಲೆ ಜಾಗ ತಗೊಂಡೆ ದಾವಣಗೆರೆಯಲ್ಲಿ. ಸೊ ಇಲ್ಲೊಂದು ಮನೆ ಕಟ್ಟಿದೆ. ಸೊ ನನಗೆ ಮನೆ ಕಟ್ಟಿದ ಮೇಲೆ ನನಗೆ ಯಾಕೋ ಅದು ಆ ಏರಿಯಾ ನನಗೆ ಸ್ವಲ್ಪ ಇದು ಅನ್ನಿಸ್ತು ಕೊನೆಗೆ. ಒಂದು 2000 ಲಾಸ್ಟ್ ಒಂದು 10 ವರ್ಷದಿಂದ. ಯಾವ ಏರಿಯಾ? ಇದು ಕೊತ್ತೂರು ದಿನೇ ಸರ್. ಕೊತ್ತೂರು ದಿನಲ್ಲಿ ಮನೆಯಿಂದ ಕಟ್ಟಿದ ಮನೆ ಕಟ್ಟಿಲ್ಲ, ಜಾಗ ತಗೊಂಡು ನಾನೇ ಮನೆ ಕಟ್ಟಿದ್ದೆ. 3052 ಸೈಜು ಅದು ಇದು 3052. ಆಮೇಲೆ ಅಲ್ಲಿ ಮನೆ ಕಟ್ಟಿದೆ. ಸೊ ಆಮೇಲೆ ಯಾಕೋ ನನಗೆ ಅಷ್ಟು ಜಾಗ ನನಗೆ ಅನ್ನಿಸ್ಲಿಲ್ಲ. ಸೊ ಕೊನೆಗೆ ಅದು ಸೇಲ್ ಮಾಡಿ ಸೊ ಊರಲ್ಲಿ ಜಾಗ ತಗೊಂಡೆ ದಾವಣಗೆರೆಯಲ್ಲಿ. ಸೊ ಮಿಕ್ಕಿದ್ದು ಮ್ಯಾನೇಜ್ ಮಾಡಿಕೊಂಡು ಈಗ ನನ್ನ ಮಗನ ಇಂಜಿನಿಯರಿಂಗ್ ಮಾಡಿಸಿದೆ, ಮಗಳನ್ನು ಓದಿಸ್ತಾ ಇದ್ದೀನಿ. ನಮಗೆ ಈಗ ಅನ್ನಿಸ್ತಾ ಇದೆ ನಾವು ಮಾಡೋ ಆಸ್ತಿಗಿಂತ ಮಕ್ಕಳಿಗೆ ಒಂದು ಒಳ್ಳೆ ಬದುಕು ಕೊಟ್ಟರೆ ಅದೇ ನಮಗೆ ದೊಡ್ಡ ಆಸ್ತಿ ಅಂತ. ಈಗಿನ ಕಾಲದಲ್ಲಿ ಅದೇ ದೊಡ್ಡ ಆಸ್ತಿ. ಇವಾಗ ಒಂದು ಕೆಲಸಕ್ಕೆ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದೀವಿ ಸರ್. ಹೌದು ಅಲ್ವಾ? ಮಾನಸಿಕವಾಗಿ ಅವ್ರು ಚೆನ್ನಾಗಿದ್ದಾರಪ್ಪ. ಹೌದು ಸರ್. ಅವ್ರದ್ದೇನು ಬಯಸೋದಲ್ಲ, ಏನಿಲ್ಲ ಸರ್ ಅಲ್ವಾ? ಏನಿಲ್ಲ. ಅವರು ಇದ್ರು ಕೈ ಹೊಡಿ ಸರ್, ಕೈ ಹೊಡಿದೆ. ಅವರು ಒಂದು ಹಣ್ಣನ್ನು ಹಾಕಿದರು. ಪಕ್ಕದಲ್ಲಿ ಇನ್ನೊಬ್ಬರು ನಿಂತಿರ್ತಾರೆ. ಅವ್ರು ಹೇಳಿದರು ಇವರು ಚಿದಾನಂದ್. ಯಾವ ಥರ ಚಿದಾನಂದ ಅಂದರು. ಆವಾಗ ಆ ಕ್ಷಣಕ್ಕೆ ನಾನು ಮರ್ತೆ. ಅದು ಇವತ್ತು ನಾನು ಯಾವ ಥರ ಆನಂದ ಅಂತ ಹೇಳಿದ್ರು. ಯಾವ ಥರ ಆನಂದ ನನಗೆ ಗೊತ್ತಿಲ್ಲ. ಯಾವ ಥರ ಅಂದರೆ ಅದ್ರ ಹಿನ್ನೆಲೆ ಏನೋ ಇದೆ. ಅವ್ರು ನನಗೆ ಹಂಗೆ ಹೇಳಿರ್ಬೇಕಾದ್ರೆ ಅದು ಹಿನ್ನೆಲೆ ಇದೆ. ನಿಜ. ನಾನು ಆನಂದ ಎಲ್ಲಿ ಕಾಣಬೇಕು? ಬದುಕಿನಲ್ಲಿ ಕಾಣಬೇಕು ಅಥವಾ ನಾನು ಹೆಂಗೆ ನಡ್ಕೊಂಬಂದೆ ಕರೆಕ್ಟಾಗಿದೆಯಪ್ಪ ಅಂತ ಅದರಲ್ಲಿ ಕಾಣಬೇಕು ಆನಂದನ? ಗೊತ್ತಿಲ್ಲ. ನಿಜವಾದ ಇವತ್ತು ಹುಡುಕ್ತಾ ಇದ್ದೀನಿ. ಅಂದರೆ ನಿಜವಾದ ಆನಂದ ಬೇರೆ ಏನೋ ಇದೆ ಅಂತ. ಬೇರೆ ನನಗೆ ಯಾವುದು ಇದು ಕಷ್ಟ ಅಂತ ಯಾವತ್ತೂ ನನಗೆ ಅನಿಸ್ಲೇ ಇಲ್ಲ. ಸುಖವಾಗಿದ್ದೀನಿ ಸರ್.